ಈ ಬುರುಡೆ ಗ್ಯಾಂಗಿನ ಮಸಲತ್ತು ಮತ್ತಷ್ಟು ಮಗದಷ್ಟು ಹೊರಬರ್ತಾ ಇದೆ. ಈ ಪ್ಲಾನ್ ಫೇಲ್ಯೂರ್ ಆದ್ರೆ ತಪ್ಪಿಸಿಕೊಳ್ಳುವುದಕ್ಕೆ ಪ್ರಭಾವಿಗಳ ಸಂಪರ್ಕವನ್ನು ಬಳಸಿಕೊಳ್ಳುವುದಕ್ಕೆ ಪ್ಲಾನ್ ಆಗಿತ್ತಂತೆ. ಬುರುಡೆ ಕೇಸ್ ಬಗ್ಗೆ ಹಲವರನ್ನ ನಂಬಿಸುವಂತಹ ಕೆಲಸವನ್ನ ಈ ಗ್ಯಾಂಗ್ ಮಾಡಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಬೆಂಗಳೂರು, ದೆಹಲಿ, ಮಂಗಳೂರಿನಲ್ಲಿ ಪ್ರತಿಷ್ಠಿತ ವ್ಯಕ್ತಿಗಳನ್ನ ಬುರುಡೆ ಹಿಡ್ಕೊಂಡು ಭೇಟಿ ಮಾಡಿದ್ರಂತೆ. ಕೆಲ ಪ್ರಭಾವಿಗಳಿಗೆ ಬುರುಡೆ ಕೇಸ್ ಬಗ್ಗೆ ನಂಬಿಸುವ ಕೆಲಸ ಆಗಿತ್ತು. ಧರ್ಮಸ್ಥಳದಲ್ಲಿ ನೂರಾರು ಶವವನ್ನು ಹೂಳಲಾಗಿದೆ. ಅದಕ್ಕೆ ಬೇಕಾದಂತಹ ಸಾಕ್ಷಿ ನಮ್ಮ ಹತ್ರ ಇದೆ. ನಾವು ಇದರ ವಿರುದ್ಧ ದೊಡ್ಡ ಮಟ್ಟದ ಹೋರಾಟಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀವಿ, ನೀವು ಕೂಡ ಕೈ ಜೋಡಿಸ್ಬೇಕು ಅಂಥೇಳಿ ಹಲವರನ್ನ ಭೇಟಿ ಮಾಡಿದ್ರು, ಹಲವರನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ಎಟ್ ದ ಸೇಮ್ ಟೈಮ್ ತಗಲಾಕೊಂಡ್ರೆ ಹೇಗೆ ಹೊರಗೆ ಬರಬೇಕು ಅನ್ನೋದಕ್ಕೂ ಕೂಡ ಮೊದಲೇ ಪ್ಲಾನ್ ಆಗಿತ್ತು ಅನ್ನೋದು ಗೊತ್ತಾಗ್ತಿದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಸುಕ್ಪಾಲ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಕ್ಪಾಲ್, ಇಷ್ಟು ದೊಡ್ಡ ಷಡ್ಯಂತ್ರ ಮಾಡಿದವರಿಗೆ, ಇಷ್ಟು ದೊಡ್ಡ ಪಿತೂರಿ ಮಾಡಿದವರಿಗೆ ನಾಳೆ ಇಫ್ ಇನ್ ಕೇಸ್ ನಾವು ತಗಲಾಕೊಂಡ್ಬಿಟ್ರೆ ಹೇಗೆ ಹೊರಗೆ ಬರಬೇಕು ಅನ್ನೋದನ್ನು ಕೂಡ ಮೊದಲೇ ನಿರ್ಧರಿಸಿರ್ತಾರೆ. ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ಈ ಬುರುಡೆ ಗ್ಯಾಂಗ್ ನಡುವೆ ಯಾವ ರೀತಿ ಚರ್ಚೆ ಆಗಿತ್ತು, ಯಾರ್ಯಾರನ್ನು ಕಾಂಟ್ಯಾಕ್ಟ್ ಮಾಡಿದ್ರು, ಆ ಬಗ್ಗೆ ಏನು ಡೀಟೇಲ್ ಸಿಗ್ತಾ ಇದೆ ಅಂತ ಹೇಳಿ. ಪ್ರೇಮ್, ಆರಂಭದಲ್ಲಿ ಬುರುಡೆ ಗ್ಯಾಂಗ್ ಈ ಪ್ರಕರಣವನ್ನು ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹೂತಿಟ್ಟಿರುವಂಥ ಒಂದು ಪ್ರಕರಣವನ್ನು ಯಾವ ರೀತಿಯಾಗಿ ಪ್ಲಾನ್ ಮಾಡಿಕೊಂಡಿತ್ತು, ಅದೇ ರೀತಿಯಾಗಿ ಮುಂದೆ ಏನಾದರೂ ಬೆಳವಣಿಗೆಗಳಾದರೆ ಏನು ಮಾಡಬೇಕು ಅನ್ನುವಂಥದ್ದು ಹಂತ ಹಂತವಾದಂಥ ಒಂದು ಪ್ಲಾನ್ಗಳನ್ನು ಮಾಡಿಕೊಂಡಿತ್ತು. ಅದರ ಭಾಗವಾಗಿಯೇ ಕೆಲವೊಂದು ಪ್ರಭಾವಿ ವ್ಯಕ್ತಿಗಳನ್ನು, ಅದು ಬೆಂಗಳೂರು, ದೆಹಲಿ ಮತ್ತು ಮಂಗಳೂರಿನಲ್ಲಿ ಭೇಟಿಯಾಗಿರುವಂಥ ಈ ತಂಡ ಅಲ್ಲಿ ಹೋಗಿ ಅವ್ರ ಹತ್ರ ಈ ಬುರುಡೆಯನ್ನು ತೋರಿಸಿ, ಅದರ ಜೊತೆಗೆ ಬುರುಡೆಯ ಏನು ಹೂತಾಕಿರುವಂಥ ಆರೋಪಿ ಯಾರಿದ್ದಾನೆ ಅನ್ನುವಂಥದ್ದನ್ನು ಅವರು ಹೇಳಿದ್ದಾರೆ, ಚಿನ್ನಯ್ಯನನ್ನು. ಅವನನ್ನು ಕರ್ಕೊಂಡು ಹೋಗಿ ಎಲ್ಲ ಪ್ರಭಾವಿ ವ್ಯಕ್ತಿಗಳ ಜೊತೆ ಆತನನ್ನು ತೋರಿಸಿ, ಜೊತೆಗೆ ಈ ಬುರುಡೆಯನ್ನು ತೋರಿಸಿ, ಇದು ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿರುವಂಥ ವ್ಯಕ್ತಿ ಈತ, ಜೊತೆಗೆ ಅಲ್ಲಿ ಇರುವಂಥ ಒಂದು ಕಡೆಯಿಂದ ನಾವು ತಂದಿರುವಂಥ ಬುರುಡೆ ಇದು ಅನ್ನುವಂಥದ್ದನ್ನು ಎಲ್ರಿಗೂ ತೋರಿಸಿ ಅದನ್ನು ಅವರನ್ನು ನಂಬಿಸುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಮುಂದೊಂದು ದಿನ ನಮಗೇನಾದರೂ ತೊಂದರೆ ಆದರೆ ಆ ಸಂದರ್ಭದಲ್ಲಿ ಇವರಿಗೂ ಇದು ಈ ಒಂದು ಪ್ರಕರಣ ಆರಂಭದಲ್ಲೇ ಗೊತ್ತಿತ್ತು, ಈ ಪ್ರಭಾವಿ ವ್ಯಕ್ತಿಗಳಿಗೂ ಗೊತ್ತಿತ್ತು ಅನ್ನುವಂಥದ್ದನ್ನು ತೋರಿಸುವಂಥ ಕಾರಣಕ್ಕಾಗಿ ಈ ರೀತಿಯಾದಂಥ ಪ್ಲಾನ್ಗಳನ್ನು ಆರಂಭದ ದಿನಗಳಲ್ಲೇ ಮಾಡಿರುವಂಥದ್ದು. ಇದೀಗ ತನಿಖೆ ವೇಳೆ ಬಹಿರಂಗಗೊಂಡಿದೆ. ಇವರು ಯಾರ್ಯಾರು ಪ್ರಭಾವಿ ವ್ಯಕ್ತಿಗಳನ್ನು ಹೋಗಿ ಮೀಟ್ ಮಾಡಿದ್ದಾರೆ ಅನ್ನುವಂಥದ್ದು ಈಗ SIT ಅಧಿಕಾರಿಗಳಿಗೆ ಗೊತ್ತಾಗಿದೆ. ಇದು ಈ ಬುರುಡೆ ಗ್ಯಾಂಗ್ನ ಒಂದು ಆರಂಭದ ಪ್ಲಾನು. ಯಾವುದೇ ಸಂದರ್ಭದಲ್ಲಿ ನಾವು ತಗಲಾಕೊಂಡ್ರೆ ನಾವು ಇವರನ್ನು ಹೇಳ್ಕೊಳ್ಬಹುದು ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಈ ಪ್ರಭಾವಿ ವ್ಯಕ್ತಿಗಳ ಜೊತೆ ಹೋಗಿ ಅವರು ಮಾತುಕತೆಯನ್ನು ಮಾಡಿರುವಂಥ, ಅದಕ್ಕೆ ಬೇಕಾದಂಥ ದಾಖಲೆಗಳನ್ನು ಸಂಗ್ರಹಿಸಿ ಇಟ್ಟಿರುವಂಥ ಸಾಧ್ಯತೆಗಳಿದೆ. ಅವರ ಜೊತೆ ಇರುವಂಥ ಸಂದರ್ಭದಲ್ಲಿ ಫೋಟೋಗಳನ್ನು ತೆಗೆದಿರುವಂಥ, ವಿಡಿಯೋಗಳನ್ನು ಮಾಡಿರುವಂಥ ಸಾಧ್ಯತೆಗಳಿದೆ. ಇದರ ಬಗ್ಗೆನೂ ಈಗ SIT ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿದ್ದಾರೆ. ಇದು ಆರಂಭದಲ್ಲೇ ಮಾಡಿರುವಂಥ ಪ್ಲಾನು. ಸುಮಾರು ಒಂದು ಏಪ್ರಿಲ್ ಮೇ ಸಂದರ್ಭದಲ್ಲಿ ಅವರು ಮಾಡಿರುವಂಥ ಪ್ಲಾನು. ಪ್ರತಿಯೊಂದು ಪ್ರಭಾವಿ ವ್ಯಕ್ತಿಗಳು ಯಾರ್ಯಾರು ಇದ್ದಾರೆ ಅವರನ್ನು ಗುರುತಿಸಿ, ಅವರ ಹತ್ರ ಹೋಗಿ, ಅವರ ಹತ್ರ ಮಾತಾಡಿಸಿ, ಅವರನ್ನು ನಂಬಿಸುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಆಯಿತು, ನಾವು ನಿಮ್ಮ ಜೊತೆಗೆ ಇದ್ದೇವೆ ಅನ್ನುವಂಥದ್ದನ್ನು ಕೆಲವರು ಹೇಳಿದ್ದಾರೆ ಅನ್ನುವಂಥ ಒಂದು ಈಗ ತನಿಖೆ ವೇಳೆ ಗೊತ್ತಾಗಿರುವಂಥದ್ದು. ಹಾಗಾಗಿ ಪ್ರಭಾವಿ ವ್ಯಕ್ತಿಗಳು ಇದರ ಜೊತೆ ಇದ್ದಾರೆ ಅನ್ನುವಂಥದ್ದನ್ನು ತೋರಿಸ್ಕೊಳ್ಳಿಕ್ಕೆ, ಅದರ ಜೊತೆಗೆ ಯಾವಾಗ ನಮ್ಮ ಬುಡಕ್ಕೆ ಬರುತ್ತೆ ಆ ಸಂದರ್ಭದಲ್ಲಿ ಅವರ ಹತ್ರಕ್ಕೆ ಕೈ ತೋರಿಸುವಂಥ ಕೆಲಸ ಮಾಡುವಂಥ ಪ್ಲಾನ್ ಅನ್ನು ಈ ಬುರುಡೆ ಗ್ಯಾಂಗ್ ಆರಂಭದಲ್ಲೇ ಮಾಡಿರುವಂಥದ್ದು. ಈಗ ತನಿಖೆ ವೇಳೆ ಬಹಿರಂಗಗೊಂಡಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಕ್ಪಾಲ್ ತಮ್ಮೆಲ್ಲ ಮಾಹಿತಿಗಾಗಿ.